ನಮಸ್ಕಾರ ಸ್ನೇಹಿತರೆ, ಸಂತು ಇನ್ಫೋನೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಸ್ನೇಹಿತರೆ, ತುಂಬಾ ದಿನಗಳಿಂದ ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಬಂದಿರಲಿಲ್ಲ. ಕಾರಣ ಇಷ್ಟೇ, ಸ್ವಲ್ಪ ಬೇರೆ ಕೆಲಸದಲ್ಲಿ ನಿರತರಾಗಿರೋದ್ರಿಂದ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ಯುವ ನಿಧಿ ಯೋಜನೆ ಬಗ್ಗೆ ನಾವು ಮಾತಾಡೋಣ ಇನ್ ಡೀಟೇಲ್ ಆಗಿ. ಯುವ ನಿಧಿ ಯೋಜನೆ ಏನು ಅಂತಂದ್ರೆ ತುಂಬಾ ನಮ್ಮ ಮಿತ್ರರಿಗೆ ಗೊತ್ತಿರುತ್ತೆ. ಇದು ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರುವಂತ ಗ್ಯಾರಂಟಿಗಳಲ್ಲಿ 5ನೇ ಗ್ಯಾರಂಟಿ ಇದು. ಸೊ ಪದವೀಧರರಿಗೆ ಮತ್ತೆ ಡಿಪ್ಲೊಮಾ ಪದವೀಧರರಿಗೆ ಸರ್ಕಾರದಿಂದ ಪ್ರತಿ ತಿಂಗಳು ನೀಡುವಂತಹ ನಿರುದ್ಯೋಗ ಭತ್ಯೆ. ಸೊ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ದಿನಾಂಕ ನಿಗದಿ ಆಗಿದೆ ಸ್ನೇಹಿತರೆ. ಮತ್ತೆ ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಏನೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ನೀವು ಕೊನೆಯವರೆಗೆ ನೋಡಿ. ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುನ್ನ ನೀಡಿದಂತಹ 5 ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೂಡ ಒಂದಾಗಿದೆ. ಮತ್ತೆ ಯುವ ನಿಧಿ ಗ್ಯಾರಂಟಿ ಯೋಜನೆಯು ಪದವೀಧರ ನಿರುದ್ಯೋಗಿಗಳಿಗೆ ಅಥವಾ ಡಿಪ್ಲೊಮಾ ಪದವೀಧರರಿಗೆ ಆರ್ಥಿಕ ಸಹಾಯ ಮಾಡುವ ಯೋಜನೆಯಾಗಿದೆ ಸ್ನೇಹಿತರೆ. ಹೌದು, ಯುವ ನಿಧಿ ಯೋಜನೆ ಜಾರಿಗೆ ಕೊನೆಗೂ ದಿನಾಂಕ ನಿಗದಿ ಮಾಡಲಾಗಿದೆ. ಸರ್ಕಾರ ನೀಡಿರುವ ಮಾಹಿತಿಯಂತೆ ಇದೇ ಡಿಸೆಂಬರ್ 26ರಿಂದ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಮತ್ತೆ ಯುವ ನಿಧಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು? ಯುವ ನಿಧಿ ಯೋಜನೆಗೆ 2022-23ರಲ್ಲಿ ತೆರೆಗಡೆಯಾದಂತಹ ಪದವೀಧರ ಹಾಗೂ ಡಿಪ್ಲೊಮಾ ಉತ್ತೀರ್ಣರಾದ ನಿರುದ್ಯೋಗಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಅಂದ್ರೆ ತಾವು ಉತ್ತೀರ್ಣರಾದ ದಿನಾಂಕದಿಂದ 180 ದಿನ ಅಂದ್ರೆ 6 ತಿಂಗಳ ಅಂತ ನಾವು ಕರಿತೀವಿ ಕಳೆದರೂ ಉದ್ಯೋಗ ಲಭಿಸದೆ ಇರುವಂತಹ ಪದವೀಧರ ನಿರುದ್ಯೋಗಿಗಳಿಗೆ ಮಾತ್ರ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ ಸ್ನೇಹಿತರೆ. ಅಲ್ಲದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ತಾವು ಉದ್ಯೋಗ ಸಿಗುವವರೆಗೂ ಮಾತ್ರ ಈ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಬಹುದು. ಇಲ್ಲವೇ 2 ವರ್ಷ ಗರಿಷ್ಠ ಅವಧಿಯವರೆಗೆ ಮಾತ್ರ ಸೌಲಭ್ಯ ಪಡೆದುಕೊಳ್ಬಹುದು. ಫಾರ್ ಎಕ್ಸಾಂಪಲ್, ನೀವು ಅಪ್ಲಿಕೇಶನ್ ಹಾಕಿ ಒಂದು 6 ತಿಂಗಳಲ್ಲಿ ನಿಮ್ಗೆ ಏನಾದ್ರು ಜಾಬ್ ಸಿಕ್ತಂತಂದ್ರೆ ಈ ಯೋಜನೆ ನಿಮ್ಗೆ ಡಿಸ್ಕಂಟಿನ್ಯೂ ಆಗ್ಬಿಡುತ್ತೆ. ಮತ್ತೆ ಇದು ಮ್ಯಾಕ್ಸಿಮಮ್ ಎಲ್ಲಿವರೆಗೆ ಅಂತಂದ್ರೆ 2 ವರ್ಷದವರೆಗೆ 24 ತಿಂಗಳವರೆಗೆ ಮಾತ್ರ ಇದರದ್ದು ಅವಕಾಶವನ್ನ ನೀವು ಪಡ್ಕೊಳ್ಬಹುದು. ಇನ್ನು ಈ ಯೋಜನೆಯು ಕರ್ನಾಟಕ ರಾಜ್ಯದ ಕನ್ನಡಿಗ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯವಾಗಲಿದೆ ಸ್ನೇಹಿತರೆ. ಮತ್ತೆ ಅರ್ಜಿ ಸಲ್ಲಿಸುವ ಮುನ್ನ ಇದರ ಬಗ್ಗೆ ಗಮನವಿರಲಿ. ಏನೇನು ಗಮನ ಇರುವಂತ ವಿಷಯ ಅಂತಂದ್ರೆ, ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವರು ನಿರುದ್ಯೋಗ ಸ್ಥಿತಿಯ ಬಗ್ಗೆ ಸ್ವತಂತ್ರ ಪರಿಶೀಲನೆ ಇರಬೇಕು. ಅಂತಂದ್ರೆ ಸೆಲ್ಫ್ ಡಿಕ್ಲಾರೇಷನ್ ಅಂತ ನಾವೇನ್ ಕರಿತೀವಿ ಅದು. ಉದ್ಯೋಗ ಪಡೆದುಕೊಂಡಿದ್ದರೂ ಕೂಡ ಯುವ ನಿಧಿ ಯೋಜನೆಯ ಲಾಭವನ್ನು ಮುಂದುವರಿಸಿಕೊಂಡು ಹೋದರೆ ದಂಡ ವಿಧಿಸಲಾಗುವುದು ಅಂತ ಸರ್ಕಾರ ಆಲ್ರೆಡಿ ಹೇಳಿದ್ದಾರೆ ಸ್ನೇಹಿತರೆ. ಜಾಬ್ ಇದ್ದು ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ. ಸೊ ಅದು ಕೇರ್ಫುಲ್ ಆಗಿ ಅಂದ್ರೆ ನಿಮ್ಗೆ ಗೊತ್ತಿರಲಿ. ಅಂದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತಾವು ನಿರುದ್ಯೋಗಿಗಳೆಂದು ಸ್ವಯಂ ಘೋಷಣೆ ಮಾಡಿಕೊಳ್ಳಬೇಕು. ಇದಕ್ಕಾಗಿ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗಿದೆ. ಇದಲ್ಲದೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ತಮ್ಮ ಮೂಲ ದಾಖಲೆಗಳ ಜೊತೆಗೆ ತಾವು ಉತ್ತೀರ್ಣರಾದ ದಿನಾಂಕದಿಂದ 6 ತಿಂಗಳವರೆಗಿನ ತಮ್ಮ ಅಧಿಕೃತ ಅಂದ್ರೆ ಆಲ್ರೆಡಿ ಚಾಲ್ತಿ ಇರುವಂತ ಬ್ಯಾಂಕ್ ಖಾತೆಯ ವಹಿವಾಟು ಅಥವಾ ಸ್ಟೇಟ್ಮೆಂಟ್ ಅಂತ ನಾವು ಏನ್ ಕರಿತೀವಿ ಅದು ಪ್ರತಿಯನ್ನು ಸಲ್ಲಿಸಬೇಕಾಗುತ್ತದೆ. ಮತ್ತೆ ಇದು ಕಡ್ಡಾಯವಾಗಿದ್ದು ಒಂದು ವೇಳೆ ಬ್ಯಾಂಕ್ ಪ್ರತಿ ಸಲ್ಲಿಸದಿದ್ರೆ ಅರ್ಜಿ ಸಲ್ಲಿಸಲಾಗುತ್ತದೆ ಅಥವಾ ತಿರಸ್ಕೃತವಾಗುತ್ತದೆ. ಸೊ ಇದ್ರದ್ದು ಡೀಟೇಲ್ಸ್ ನಾವು ನೋಡ್ಬೋದು. ಆಲ್ರೆಡಿ ನಾವು ಮಾತಾಡಿದೀವಿ. 180 ದಿನಗಳವರೆಗೆ ಈ ಉದ್ಯೋಗ ಸಿಕ್ಕಿರಬಾರ್ದು, 24 ತಿಂಗಳವರೆಗೆ ನಿಮಗೆ ಸಿಗತ್ತೆ. ಸೊ ಇದರದ್ದು ಸೌಲಭ್ಯ ಯಾರು ಪಡೆದುಕೊಳ್ಬೇಕು? ಅದು ಪದವೀಧರರು ಮತ್ತೆ ಡಿಪ್ಲೊಮಾ ಪದವೀಧರರು ಅಂತ ಅಂದ್ಬಿಟ್ಟು. ಹಾಗಾದ್ರೆ ಯುವ ನಿಧಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನೋಡುವುದಾದ್ರೆ, ಒಂದು, ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆದಿರುವ ಈ ಯೋಜನೆಯಲ್ಲಿ ಲಾಭ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅಂದ್ರ PG ಅಂತ ನಾವು ಕರಿತೀವಿ, ಪೋಸ್ಟ್ ಗ್ರಾಜುಯೇಷನ್, ಅವರು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಲು ಆಗೋದಿಲ್ಲ. ಮತ್ತೆ ಅಪ್ರೆಂಟಿಸ್ ಮಾಡ್ತಿರೋರು, ಅಪ್ರೆಂಟಿಸ್ ಹುದ್ದೆಯಲ್ಲಿರೋರು ಇದರ ಲಾಭ ದೊರೆಯುವುದು. ಅಪ್ರೆಂಟಿಸ್ ಅಂತಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಒಂದು ರೀತಿಯಾದ ಸ್ಟೈಫೆಂಡ್ ತಗೊಂಡ್ಬಿಟ್ಟು ಏನು ಟ್ರೈನಿಂಗ್ ತಗೊಳ್ತಿರ್ತಾರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ. ಅವರು ಈ ಹುದ್ದೆಯನ್ನ ಈ ಯೋಜನೆಯ ಫಲಾನುಭವಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಸರ್ಕಾರಿ ಮತ್ತು ಖಾಸಗಿ ವಲಯ ಉದ್ಯೋಗ ಪಡೆದಿರುವವರು, ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಒಂದು ಪಾಯಿಂಟ್ ಹೇಳಿದ್ದೆ, ಗೌರ್ಮೆಂಟ್ ಜಾಬ್ ಆಗ್ಲಿ ಅಥವಾ ಪ್ರೈವೇಟ್ ಆಗ್ಲಿ ನೀವೇನಾದ್ರೂ ಜಾಬ್ ಸಿಕ್ತಂತಂದ್ರೆ ಈ ಹುದ್ದೆಗೆ ಅಥವಾ ಈ ಯೋಜನೆಗೆ ನೀವು ಲಾಭ ಪಡೆಯಲು ಸಾಧ್ಯವಿಲ್ಲ ಅಂತ ಅಂದ್ಬಿಟ್ಟು.
ಮತ್ತೆ ಯುವ ನಿಧಿ ಯೋಜನೆಗೆ ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತಂದ್ರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನಾವು ವೆಬ್ಸೈಟ್ ಅಲ್ಲಿ ಇಲ್ಲಿ ಕೊಟ್ಟಿದ್ದೀನಿ. ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಯುವ ನಿಧಿ ಹಣ ಯಾವಾಗ ಬರುತ್ತೆ ಅಂದ್ರೆ ಈ ಅಪ್ಡೇಟ್ ಇರುವ ಮಾಹಿತಿ ಪ್ರಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಇವರು 12ನೇ ತಾರೀಕಿಗೆ, ಜನವರಿ 12ನೇ ತಾರೀಕಿಗೆ ಈ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆಯನ್ನು ಕೊಡ್ಲಿದ್ದಾರೆ ಅಂತ ಗೊತ್ತಾಗಿದೆ. ಮತ್ತೆ ಜನವರಿ ತಿಂಗಳಲ್ಲಿ ಮೊದಲು ಕಂತು ಏನಿದೆ, ಅಭ್ಯರ್ಥಿಗಳು ಯಾರೆಲ್ಲ ಅರ್ಜಿ ಸಲ್ಲಿಸಿರ ಅವರಿಗೆ ಜನವರಿ ತಿಂಗಳಲ್ಲಿ ಇದರ ಮೊದಲ ಕಂತಿನ ಹಣ ಜಮೆ ಆಗತ್ತಂತ ಅಪ್ಡೇಟೆಡ್ ಇರುವ ಮಾಹಿತಿ ಇದು. ಮತ್ತೆ 2022 ಮತ್ತು 23ನೇ ಸಾಲಿನಲ್ಲಿ ತೇರ್ಗಡೆಯಾದ ಪದವೀಧರ ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ನಿರುದ್ಯೋಗಿಗಳೇ ಅನ್ವಯವಾಗಲಿದೆ. ಅಂದ್ರೆ ಈ ಸಾಲಿನಲ್ಲಿ ಉತ್ತೀರ್ಣರಾಗಿರುವ ಪದವೀಧರರು ಅಥವಾ ಡಿಪ್ಲೊಮಾ ನಿರುದ್ಯೋಗಿಗಳು ಯಾರಿದ್ದಾರೆ ಅವ್ರ ಸಲುವಾಗಿ ಈ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಇದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಸೊ ಇದು ಒಂದು ಸ್ಮಾಲ್ ಪೇಪರ್ ಕಟಿಂಗ್ ನಾನು ಇಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಅಂದ್ರೆ ಇದನ್ನ ನೀವು ಸ್ಕ್ರೀನ್ ಶಾಟ್ ತಗೊಂಡು ನೋಡ್ಬೋದು, ಇಲ್ಲ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡಿ. ಇನ್ ಡಿಟೇಲ್ ಆಗಿ ನಾನು ಏನೇನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅದು ಪ್ರತಿಯೊಂದು ಕೂಡ ಇದರಲ್ಲಿ ನಿಮಗೆ ಗೊತ್ತಾಗತ್ತೆ ಇನ್ ಡಿಟೇಲ್ ಆಗಿ. ಸೊ ಯುವ ನಿಧಿ ಯೋಜನೆಯಲ್ಲಿ ಲಭ್ಯವಾಗುವ ಹಣ ಎಷ್ಟು ಅನ್ನೋದಾದ್ರೆ, ಪದವೀಧರ ನಿರುದ್ಯೋಗಿಗಳಿಗೆ ಮಾಸಿಕ 3,000 ರೂಪಾಯಿ ಸಿಗತ್ತೆ. ನಿಮ್ಮ ಎಲ್ಲ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ನೀವು ಆಲ್ರೆಡಿ ಅಪ್ರೂವ್ ಆಗಿದೆ ನಿಮ್ಮ ಅರ್ಜಿ ಅಂತಂದ್ರೆ, ನಿಮ್ಮ ಎಜುಕೇಶನ್ ಡೀಟೇಲ್ಸ್, ಎಜುಕೇಶನ್ ಸರ್ಟಿಫಿಕೇಟ್ಸ್, ಮತ್ತೆ ಆಮೇಲೆ ನಿಮ್ ಸೆಲ್ಫ್ ಡಿಕ್ಲರೇಷನ್ ಏನ್ ಕೊಟ್ಟಿರ್ತೀರ, ನಾನು ನಿರುದ್ಯೋಗಿ ಇದೇನ ಅಂತ ಅಂದ್ಬಿಟ್ಟು ಆ ಎಲ್ಲ ಡೀಟೇಲ್ಸ್ ನ ವೆರಿಫೈ ಮಾಡಿ ಆದ ನಂತರ ನಿಮ್ಗೆ ಏನ್ ಅಪ್ರೂವ್ ಆಯ್ತು ಅಂತಂದ್ರೆ ಮಾಸಿಕ ಅಂದ್ರೆ ಪ್ರತಿ ತಿಂಗಳು 3,000 ರೂಪಾಯಿ ಪದವೀಧರ ನಿರುದ್ಯೋಗಿಗಳಿಗೆ ಸಿಗಲಿದೆ. ಹಾಗೆ ಡಿಪ್ಲೊಮಾ ಪಾಸ್ ನಿರುದ್ಯೋಗಿಗಳಿಗೆ ಮಾಸಿಕ 1,500 ರೂಪಾಯಿಗಳು ಅವರ ಅಕೌಂಟಿಗೆ ಜಮೆ ಆಗಲಿದೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ನಿಮ್ಗೆ ದಯವಿಟ್ಟು ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ. ಧನ್ಯವಾದ.